ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ನಾನು ಡೆವಲಪ್ಮೆಂಟ್ ಆಫ್ ವೆಂಚರ್ ಕ್ಯಾಪಿಟಲ್ ಇನ್ ಇಂಡಿಯಾ ಅಂದರೆ ನಾನು ಕಳೆದ ಒಂದು ಅವಧಿಯಲ್ಲಿ ಸಾಹಸ ಬಂಡವಾಳದ ಅರ್ಥ ಮತ್ತು ಅದರ ಲಕ್ಷಣಗಳ ಒಂದಷ್ಟು ಅಂಶಗಳನ್ನು ನಾನು ಚರ್ಚೆ ಮಾಡಿದ್ದೆ. ಈ ಒಂದು ಅವಧಿಯಲ್ಲಿ ನಾನು ಭಾರತದಲ್ಲಿ ನಮ್ಮ ನಮ್ಮ ದೇಶ ಭಾರತದಲ್ಲಿ ಸಾಹಸ ಬಂಡವಾಳದ ಬೆಳವಣಿಗೆ ಹೇಗಾಯ್ತು, ಯಾವಾಗ ಆರಂಭ ಆಯ್ತು, ಹೇಗೆ ಅದು ಡೆವಲಪ್ಮೆಂಟ್ ಆಗ್ತಾ ಬಂತು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ. ಇಲ್ಲ ನೋಡ್ರಿ, ಪಾಶ್ಚಾತ್ಯ ರಾಷ್ಟ್ರಗಳನ್ನ ನಾವು ಹೋಲಿಕೆ ಮಾಡೋದಾದ್ರೆ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಪ್ರಪಂಚದ ಇತರೆ ರಾಷ್ಟ್ರಗಳನ್ನ ನಾವು ಸಾಹಸ ಬಂಡವಾಳದ ವಿಚಾರದಲ್ಲಿ ಹೋಲಿಕೆ ಮಾಡೋದಾದ್ರೆ ಭಾರತದೊಂದಿಗೆ US, ಅಮೆರಿಕ, UK, ಯುರೋಪ್ ಕಂಟ್ರೀಸ್ಗಳು ಮತ್ತು ಅಥವಾ ಇಸ್ರೇಲ್ ಅಂತಹ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಾಹಸೋದ್ಯಮ ಅಂದ್ರೆ ಏನು ವೆಂಚರ್ ಕ್ಯಾಪಿಟಲ್ ಇದೆಯಲ್ಲ, ಇದರ ಏನು ವಿದ್ಯಮಾನ ಇದೆಯಲ್ಲ, ವಿದ್ಯಮಾನ ಅಂದ್ರೆ ಅದರ ಫಿನಾಮಿನಾ ಇದು ಬಹಳ ಇನ್ನು ಚಿಕ್ಕ ವಯಸ್ಸಲ್ಲಿ ಇರುವಾಗೆ ಅಂದ್ರೆ ಶೇಷವ್ಯವಸ್ಥೆ ಅಂತ ಹೇಳಿ ಚಿಕ್ಕ ಒಂದು ವ್ಯವಸ್ಥೆಯಲ್ಲಿ ಇರೋ ಹಾಗೆ, ಚಿಕ್ಕ ವಯಸ್ಸಿನ ಒಂದು ಯಂಗ ಇರೋ ಹಾಗೆ ಆಗಿದೆ. ಯಾಕಂದ್ರೆ ಆ ದೇಶಗಳಲ್ಲಿ ಇದು ಹಲವಾರು ದಶಕಗಳಿಂದಲೂ ಕೂಡ ಅಲ್ಲಿ ಸಾಹಸ ಬಂಡವಾಳ ಪ್ರಕ್ರಿಯೆಗಳು ನಡೀತಾ ಇದೆ. ಹಲವಾರು ವರ್ಷಗಳಿಂದ ನಡೀತಾ ಇದೆ. ಅಲ್ಲಿ ನಮ್ಮ ದೇಶದಲ್ಲಿ ಆರಂಭ ಆಗಿದೆ ಬಹಳ ಲೇಟು. ಮತ್ತೆ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶ ಏನಿದೆ ಇದು ಸ್ವತಂತ್ರ ಆಗಿದ್ದು 1947, ಎಲ್ರಿಗೂ ಗೊತ್ತಿರೋ ಹಾಗೇನೆ. ಅದೇ ರೀತಿಯಲ್ಲಿ ಇಲ್ಲೊಂದು ದೇಶ ಇದೆ ಇಸ್ರೇಲ್ ಅಂತೇಳಿ, ಇವರು 1948ರಲ್ಲಿ ಅಭಿವೃದ್ಧಿ ಹೊಂದಿದ್ರು. 1948 ಅಭಿವೃದ್ಧಿ ಹೊಂದಿದ್ರೆ, ಆದ್ರೆ ಆಲ್ರೆಡಿ ಇದು ಅಭಿವೃದ್ಧಿ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಅಭಿವೃದ್ಧಿನ ಹೊಂದಿರಂತ ರಾಷ್ಟ್ರ ಕೂಡ ಇಸ್ರೇಲ್ ಆಗಿದೆ. ಹಾಗೆ ನಾನೇನು ಯಾವುದು ಮೇಲು ಕೀಳು ಅಂತ ಹೇಳೋದಂತಲ್ಲ, ಯಾವುದೇ ಒಂದು ಕಾರ್ಯ ಆಗ್ಬೇಕಾದಾಗ ಇಚ್ಛಾಶಕ್ತಿ ಬಹಳ ಮುಖ್ಯ. ಇಚ್ಛಾಶಕ್ತಿ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನೋಡ್ರಿ, ಇಸ್ರೇಲ್ ಇಲ್ಲಿರುವಂತಹ ಏನು ಅಗ್ರಿಕಲ್ಚರ್, ಕೃಷಿ, ಇದನ್ನ ನಾವು ಅಳವಡಿಸ್ಕೋತಾ ಇದ್ದೀವಿ. ಆ ದೇಶದ ಸುತ್ತಮುತ್ತ ಹಲವು ವಿರೋಧಿಗಳನ್ನ ಇದ್ರು ಕೂಡ, ಆ ದೇಶದ ಸುತ್ತಮುತ್ತ ಎಲ್ಲ ವಿರೋಧಿಗಳೇನೆ ಇದ್ರು ಕೂಡ ಆ ದೇಶದವರು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದಾರೆ ಅಂದ್ರೆ ಪ್ರಪಂಚದ ಇತರ ದೇಶಗಳು ನೋಡಿ ಅವ್ರಿಗೆ ನಾಚಿಕೆ ಪಟ್ಕೋಬೇಕು. ಓಹೋ, ಇಸ್ರೇಲ್ ಹೀಗಾಗಿದೆಯಲ್ಲಪ್ಪ, ಇಸ್ರೇಲು, ಜಪಾನು ಇವೆಲ್ಲವೂ ನಮ್ಗೆ ಮೋಟಿವ್ ಆಗ್ಬೇಕು. ಈಗ ಮುಂದಿನ ಅಂಶದ ಬಗ್ಗೆ ಬರೋದಾದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಯಾವಾಗ್ಲೂ ಮೋಸ್ಟ್ ಎಂಟರ್ಪ್ರಿನರ್ಸ್ ಹ್ಯಾಡ್ ರಿಲೈ ಆನ್ ದೇರ್ ಓನ್ ಫೈನಾನ್ಷಿಯಲ್ ರಿಸೋರ್ಸಸ್ and those their families and well-wishers private financiers to realize their entrepreneurial dreams. ಅಂತಂದ್ರೆ ಬಹಳ ಅಷ್ಟು ಉದ್ಯಮಿಗಳೇನಂತಂದ್ರೆ ಯಾವಾಗ್ಲೂ ಅವರಲ್ಲಿನ ಸ್ವಂತ ಹಣ, ಸಾಲದ ಹಣದ ಮೇಲೆ ಸ್ವಂತ ಅಥವಾ ಸಾಲ ತರೋದು, ಅಥವಾ ತಮ್ಮ ಸಂಬಂಧಿಕರು ಇಂಥ ಈ ರೀತಿ ಬರುವಂತ ಹಣಕಾಸಿನ ಮೂಲ ಇವೆಲ್ಲ ಇದ್ರ ಮೇಲೆ ಬಹಳ ಜನ ಏನಾಯ್ತಿದ್ರು, ಎಲ್ಲ ಡಿಪೆಂಡ್ ಆಗಿರ್ತಾ ಇದ್ರು. ಇಲ್ಲಿ ನೋಡಿ, ನಮ್ಮೊಂದು ಬೆಳವಣಿಗೆ ಆಯ್ತು. ಇನ್ 1972, 1972 ಏನಾಯ್ತಂದ್ರೆ, ಎ ಕಮಿಟಿ ಆನ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಹೈಲೈಟೆಡ್ ದ ನೀಡ್ ಟು ಫೋಸ್ಟರ್ ವೆಂಚರ್ ಕ್ಯಾಪಿಟಲ್ ಆಸ್ ಎ ಸೋರ್ಸ್ ಆಫ್ ಫಂಡಿಂಗ್ ನ್ಯೂ ಎಂಟರ್ಪ್ರೈಸಸ್ ಅಂಡ್ ಟೆಕ್ನಾಲಜಿ. ನೋಡ್ರಿ, ನಮ್ಮ ಈ ಉದ್ಯಮಗಳಲ್ಲಿ ಹೊಸದಾಗಿ ಏನು ಹೊಸ ಉದ್ಯಮಿಗಳು ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗಳಿಗೆ ಮೂಲ ಬಂಡವಾಳವಾಗಿ ವೆಂಚರ್ ಕ್ಯಾಪಿಟಲ್ ಇರಬೇಕು. ನೋಡ್ರಿ, ಒಂದು ಕಮಿಟಿ ಸ್ಥಾಪನೆ ಆಗುತ್ತೆ. ಯಾವ ಸಮಿತಿ ಅಂತಂದ್ರೆ ಸಣ್ಣ ಮತ್ತು ಮಧ್ಯಮ ಉದ್ಯಮ ಅಭಿವೃದ್ಧಿ ಸಂಸ್ಥೆಗಳು ಒಂದು ಸಮಿತಿ ಏನ್ ಹೇಳ್ತಂದ್ರೆ, ಅವರು ಈ ಹೊಸ
ಏನು ಉದ್ಯಮಿಗಳು ಮಾರುಕಟ್ಟೆಯಲ್ಲಿ ಬರ್ತಾ ಇದ್ದಾರೆ, ಹಾಗೇನೆ ಹೊಸ ತಂತ್ರಜ್ಞಾನ ಏನು ಅಭಿವೃದ್ಧಿ ಆಗ್ತಾ ಇದೆ, ಇವೆಲ್ಲದಕ್ಕೂ ಸಾಹಸ ಬಂಡವಾಳ ಅನ್ನುವಂಥದ್ದು ಇದ್ರೆ ಬಹಳ ಅನುಕೂಲಕರ ಆಗುತ್ತೆ ಅಂತೇಳಿ ಆ ಸಮಿತಿ ತನ್ನ ವರದಿಯನ್ನ ಕೊಡ್ತದೆ. ಅದಾದ್ಮೇಲೆ ದಿಸ್ ರಿಸಲ್ಟೆಡ್, ಈ ಒಂದು ಇದರ ಫಲಿತಾಂಶ ಏನಾಗತ್ತಪ್ಪ ಅಂತಂದ್ರೆ, ಇದರ ಫಲಿತಾಂಶ ಏನಪ್ಪ ಆಗುತ್ತೆ ಅಂದ್ರೆ, ಎ ಫ್ಯೂ ಇನ್ಕ್ರಿಮೆಂಟಲ್ ಸ್ಟೆಪ್ಸ್ ಬೀಯಿಂಗ್ ಟೇಕನ್ ಓವರ್ ದ ನೆಕ್ಸ್ಟ್ ಡಿಕೇಡ್ have facilitated venture capital funds into needy technology oriented small and medium enterprises. ಅಂತಂದ್ರೆ ಇದರ ಮುಂದಿನ ಒಂದು ಬೆಳವಣಿಗೆ ಆಗುವಂತದ್ದು ಇದು ಒಂಥರ ಲಾಭದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಈ ಸಮಿತಿಯ ವರದಿ ಏನಿದೆ ಸಮಿತಿ ಇದೆ, ಈ ಸಮಿತಿ ಏನು ವರದಿ ಕೊಡುತ್ತೆ, ಈ ವರದಿ ಕೊಟ್ಟ ಮೇಲೆ ಇದೊಂದು ರೀತಿಯಲ್ಲಿ ಒಂದು ಮುಂದಿನ 10-15 ವರ್ಷಗಳಲ್ಲಿ ಇದರ ಏನು ನಾವು ಸಾಹಸ ಅದರ ಅವಶ್ಯಕತೆ ಗೊತ್ತಾಗುತ್ತೆ. ಮತ್ತೆ ಅದು ಹೂಡಿಕೆನೂ ಕೂಡ ನೋಡಿರಲಿ ಇಂಟು ನೀಡಿ ಫೆಸಿಲಿಟೇಟ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಇಂಟು ನೀಡಿ ಟೆಕ್ನಾಲಜಿಕಲಿ ಓರಿಯೆಂಟೆಡ್ ಸ್ಮಾಲ್, ಅಂದ್ರೆ ಆ ಉದ್ಯಮಿಗಳಲ್ಲಿ ಬರ್ಲಿಕ್ಕೆ ಸಹಕಾರ ಕೊಡುತ್ತೆ ಅಂತ ಹೇಳಿ ಅಂತ ಆಗುತ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಭಾರತದಲ್ಲಿ ಇದು ಅಂಶ ಬಹಳ ಮುಖ್ಯ ನೋಡ್ರಿ. ಏನಾಯ್ತಂದ್ರೆ ದ ಕಾನ್ಸೆಪ್ಟ್ ಆಫ್ ವೆಂಚರ್ ಕ್ಯಾಪಿಟಲ್ ವಾಸ್ ಫಾರ್ಮಲಿ introduced in India in 1987 by IDBI. ನೋಡ್ರಿ, ಈ ಕಾನ್ಸೆಪ್ಟ್ ಅನ್ನೋದೇ ಇಲ್ಲಿ ಸಮಿತಿ ರಚನೆ ಆಗಿದ್ದು ನಾವು ಈಗಾಗಲೇ ನೋಡಿದ್ದು 72. ಆದ್ರೆ ಆ ಸಮಿತಿ ಮುಂದಿನ 10-15 ವರ್ಷ ಅಂತ ಹೇಳಿದೆ, ಅವಾಗ ಅದು ಕಾನ್ಸೆಪ್ಟ್ ಭಾರತದಲ್ಲಿ ಪರಿಚಯ ಆಗ್ತದೆ. ಪರಿಚಯ ಆದ್ಮೇಲೆ ಯಾರಪ್ಪ ಅದನ್ನ ಪರಿಚಯ ಮಾಡ್ತಾರೆ ಅಂತಂದ್ರೆ, ಅದನ್ನ ಪರಿಚಯ ಮಾಡೋಂಥವ್ರು IDBI. ಅಂದ್ರೆ ಏನು ಫುಲ್ ಫಾರ್ಮ್? IDBI ಅಂತಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ, ಆಯ್ತಾ. ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಈ ಒಂದು ಕಾನ್ಸೆಪ್ಟ್ ಅನ್ನ ಭಾರತ ಇಂಟ್ರೊಡ್ಯೂಸ್ ಮಾಡುತ್ತೆ. ತದನಂತರ ಇಲ್ಲಿ ನೋಡ್ರಿ, ದ ಗವರ್ನಮೆಂಟ್ ಲೆವಿಡ್ a 5% cess on all know how import payment to create to venture fund. ಅಂದ್ರೆ ನಾವೇನು ಈ ವೆಂಚರ್ ಫಂಡ್ ಇದೆ ಅಂದ್ರೆ ಸಾಹಸ ನಿಧಿ ಏನಿದೆ, ಇದರ ಮೇಲೆ ಗೌರ್ಮೆಂಟ್ ಲೆವಿಡ್ ಮಾಡುತ್ತೆ ಎಷ್ಟು? 5% ಸೆಸ್ ಆನ್ ಆಲ್ ನೋನ್ ಹೌ ಇಂಪೋರ್ಟ್ ಪೇಮೆಂಟ್ಸ್ ಟು ಕ್ರಿಯೇಟ್ ವೆಂಚರ್ ಫಂಡ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ ICICI ಸ್ಟಾರ್ಟೆಡ್ ವೆಂಚರ್ ಕ್ಯಾಪಿಟಲ್ ಆಕ್ಟಿವಿಟಿ ಇನ್ ದ ಸೇಮ್ ಇಯರ್. ಅಂತಂದ್ರೆ 1987ನೇ ಇಸ್ವಿನಲ್ಲೇನೆ ICICI ಕಂಪನಿಯವರು ಕೂಡ ಏನ್ ಮಾಡ್ತಾರೆ, ICICI ಬ್ಯಾಂಕ್ ಕೂಡ ನಮ್ಮಲ್ಲಿ ವೆಂಚರ್ ಕ್ಯಾಪಿಟಲ್ ಆರಂಭ ಮಾಡ್ತಾರೆ. ICICI ಅಂತ ಹೇಳಿದ್ರೆ ಇದನ್ನು ನಾವು ಏನಂತ ಕರಿತೀವಿ? ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆನಾ, ಇವ್ರು ಆರಂಭ ಮಾಡ್ತಾರೆ. ಆ ಕಂಪನಿ ಹೆಸರು ನೋಡ್ರಿ, ಲೇಟರ್ ICICI ಫ್ಲೋಟೆಡ್ ಎ ಸಪರೇಟ್ ವೆಂಚರ್ ಕಂಪನಿ. ನೋಡ್ರಿ, ಅವರು ಆರಂಭ ಮಾಡಿದ್ರು, ಆದ್ರೆ ಅದೇ ಸ್ವಲ್ಪ ಒಂದು ಸಮಯದಲ್ಲೇನೆ ಆ ಸಪರೇಟ್ ಒಂದು ಕಂಪನಿನ ಸ್ಥಾಪನೆ ಮಾಡ್ಬಿಟ್ರು. ಫಸ್ಟ್ ಇವ್ರು ಏನ್ ಮಾಡಿದ್ರು, ಸಾಹಸ ಬಂಡವಾಳದ ಚಟುವಟಿಕೆನ ICICI ಆರಂಭ ಮಾಡ್ತು. ಅವ್ರು ಸಪರೇಟ್ ಆಗಿ ಚಟುವಟಿಕೆ ಆರಂಭ ಮಾಡಿದ್ರೆ ಸ್ವಲ್ಪ ದಿನದ ಅವಧಿನಲ್ಲೇ ಅವರು ಸಪರೇಟ್ ಒಂದು ಸಂಸ್ಥೆನೇ ಸ್ಟಾರ್ಟ್ ಮಾಡ್ಬಿಟ್ರು. ಆ ಸಂಸ್ಥೆ ಹೆಸರು TDICI ಅಂತೇಳಿ ಒಂದು ಸಂಸ್ಥೆನ ಅವರು ಆರಂಭ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ಇದು ಬಹಳ ಮುಖ್ಯ ಅಂಶಗಳು. ವೆಂಚರ್ ಕ್ಯಾಪಿಟಲ್ ಇದನ್ನ ನಾವು 5 ಭಾಗಗಳಾಗಿ 5 ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. 5 ಗುಂಪುಗಳು ಹೇಗಂದ್ರೆ, those promoted by the central government controlled development financial institutions. ಅಂತಂದ್ರೆ ಸರ್ಕಾರ ನಿಯಂತ್ರಣ ಮಾಡುವಂತದ್ದು, ಸರ್ಕಾರ ಸಾಹಸ ಬಂಡವಾಳ ಈ ಏನು ಇದಾವೆ ಈ ಗುಂಪುಗಳನ್ನ ಸರ್ಕಾರ ಮಾಡುವಂತಹ ಒಂದಷ್ಟು ಇದಾವೆ. ಯಾವ್ದಪ್ಪ ಅಂತಂದ್ರೆ ಇಲ್ಲೇ ಉದಾಹರಣೆ ಇದೆ ನೋಡ್ರಿ. ಉದಾಹರಣೆಗೆ ICICI, IFC ಅಂದ್ರೆ ಇಂಡಸ್ಟ್ರಿಯಲ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, SIDBI ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಒಂದು ಉದಾಹರಣೆ ಅಷ್ಟೇನೆ. ಇವಲ್ಲಿ 5 ಗ್ರೂಪ್ಗಳು ಇರ್ತವೆ. 5 ಗ್ರೂಪ್ ಅಲ್ಲಿ ಒಂದೊಂದಾಗಿ ಹೇಳೋದಾದ್ರೆ, ಕೇಂದ್ರ ಸರ್ಕಾರ ನೋಡ್ರಿ, ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡುವಂತಹ ಹಣಕಾಸು ಸಂಸ್ಥೆಗಳು ಯಾವುದು ಅಭಿವೃದ್ಧಿ ಕುರಿತಾಗಿ, ಯಾವುದಕ್ಕೆ? ಇದು ವೆಂಚರ್ ಕ್ಯಾಪಿಟಲ್ಗೆ. ತದನಂತರ ರಾಜ್ಯ ಸರ್ಕಾರನು ಕೂಡ ಒಂದಷ್ಟು ವೆಂಚರ್ ಕ್ಯಾಪಿಟಲ್ ಫಂಡ್ ಸಂಸ್ಥೆಗಳನ್ನ ನಿರ್ವಹಣೆ ಮಾಡುತ್ತೆ. ಅದು ತನ್ನ ರಾಜ್ಯಕ್ಕೆ ಒಂದು ಡಿಪೆಂಡ್ ಆಗಿ ನೋಡಿ. ಉದಾಹರಣೆ ಪಂಜಾಬ್ ರಾಜ್ಯದಲ್ಲಿದೆ ಪಂಜಾಬ್ ಇನ್ಫೋಟೆಕ್ ಅಂತೇಳಿ. ಹಾಗೇನೆ ಗುಜರಾತ್ ರಾಜ್ಯದಲ್ಲೂ ಕೂಡ ಇದೆ, ಕೇರಳ ರಾಜ್ಯದಲ್ಲೂ ಕೂಡ ಇದು ಇದೆ. ಆಮೇಲೆ ನೋಡ್ರಿ, ಕೇಂದ್ರ ಸರ್ಕಾರ ನಿಯಂತ್ರಣ
ಮತ್ತು ರಾಜ್ಯ ಸರ್ಕಾರ ಅಂತ ಆಯ್ತು. ಹಾಗೆ ಒಂದಷ್ಟು ಸಂಸ್ಥೆಗಳನ್ನ ಹಣಕಾಸು ಸಂಸ್ಥೆಗಳು ವೆಂಚರ್ ಕ್ಯಾಪಿಟಲ್ ಫಂಡ್ ನ ಪಬ್ಲಿಕ್ ಬ್ಯಾಂಕ್ಸ್ ಅಂದ್ರೆ ನಾವು ಇದನ್ನ ಸಾರ್ವಜನಿಕ ಬ್ಯಾಂಕುಗಳು ಅಂತ ಕರಿತೀವಿ. ಈ ಬ್ಯಾಂಕ್ಗಳು ನಿಯಂತ್ರಣ, ಅದರ ಉದಾಹರಣೆಗೆ ಕೆನರಾ ಬ್ಯಾಂಕ್ ಅವ್ರದ್ದು, ಹಾಗೆ SBI ಬ್ಯಾಂಕ್, ಇವರು ಕೂಡ ಏನು ಪ್ರಮೋಟ್ ಮಾಡ್ತಾರೆ. ಮತ್ತೆ ಈ ಸಂಸ್ಥೆಗಳದ್ದು ಕೂಡ ನಮ್ಗೇನಿದೆ ವೆಂಚರ್ ಕ್ಯಾಪಿಟಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಸಾಹಸ ಬಂಡವಾಳ ನಿಧಿ ಹೊಂದಿರುವಂತಹ ಹಣಕಾಸು ಸಂಸ್ಥೆಗಳು ಅಂತ. ಇಲ್ಲಿ ಖಾಸಗಿ ಕ್ಷೇತ್ರನು ಕೂಡ ಏನು ಪ್ರಮೋಟ್ ಮಾಡುತ್ತೆ. ಅಲ್ಲಿ ನೋಡ್ರಿ, ಇಲ್ಲಿ IL&FS ಟ್ರಸ್ಟ್ ಕಂಪನಿ ಅಂತ, ಇನ್ನೊಂದು ಇನ್ಫಿನಿಟಿ ಅಂತ. ಅದಾದ್ಮೇಲೆ ಓವರ್ಸೀಸ್ ಅಂತಂದ್ರೆ ಸಾಗರೋತ್ತರ, ಎಷ್ಟು ನೋಡಿ, ದೋಸ್ ಎಸ್ಟಾಬ್ಲಿಷ್ಡ್ ಆಸ್ ಆನ್ ಓವರ್ಸೀಸ್ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂದ್ರೆ ಸಾಗರೋತ್ತರದಲ್ಲೂ ಕೂಡ ಇದಾವೆ. ಯಾವಪ್ಪ ಅಂತಂದ್ರೆ ವಾಲ್ಡನ್ ಇಂಟರ್ನ್ಯಾಷನಲ್, ಇವೆಲ್ಲ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಗ್ರೂಪ್, HSBC ಮ್ಯಾನೇಜ್ಮೆಂಟ್ ಮಾರಿಷಿಯಸ್ ಲಿಮಿಟೆಡ್, ಇವು ಸಾಗರೋತ್ತರ ಸಂಸ್ಥೆಗಳಿಂದ ಸ್ಥಾಪನೆ ಆಗಿರುವಂತಹ ಒಂದು ಸಾಹಸ ಬಂಡವಾಳ ಸಂಸ್ಥೆಗಳಾಗ್ತವೆ. ಹಾಗೆ ಇದು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ, ಹೌ ಡಸ್ ದ ವೆಂಚರ್ ಕ್ಯಾಪಿಟಲ್ ವರ್ಕ್, ಹೇಗೆ ವೆಂಚರ್ ಕ್ಯಾಪಿಟಲ್ ವರ್ಕ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ನೋಡ್ರಿ ಏನಿದೆ, ವೆಂಚರ್ ಕ್ಯಾಪಿಟಲ್ ಫರ್ಮ್ ಟಿಪಿಕಲಿ ಸೋರ್ಸ್ ದ ಮೆಜಾರಿಟಿ ದೇರ್ ಫಂಡಿಂಗ್ ಫ್ರಮ್ ಲಾರ್ಜ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಇದರ ಮೂಲ ಏನಪ್ಪಾ ಅಂತಂದ್ರೆ ಮೆಜಾರಿಟಿ ಫಂಡ್ ಆಗಂತದ್ದು ಲಾರ್ಜ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಅತಿ ಹೆಚ್ಚು ಹೂಡಿಕೆ ಮಾಡುವಂತಹ ವ್ಯಾಪಾರ ಸಂಸ್ಥೆಗಳಿಂದನೇ ಹೂಡಿಕೆ ಆಗ್ತದೆ. ಮತ್ತೆ ಇಲ್ಲಿ ನೋಡಿ ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸ್ಪೆಕ್ಟ್ ವೆರಿ ಹೈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಾವೇನು ಹೂಡಿಕೆ ಮಾಡಿದೀವಿ ಆ ಹೂಡಿಕೆಗೆ ಅತಿ ಹೆಚ್ಚಿನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಹೂಡಿಕೆ ಮಾಡಿದಕ್ಕೆ ಲಾಭವನ್ನ ನಿರೀಕ್ಷೆ ಮಾಡ್ತಾರೆ ಅಂತ. ಅದಾದ್ಮೇಲೆ ನೋಡ್ರಿ, ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ ಇನ್ ಕಂಪನೀಸ್ ವಿತ್ ಹೈ ಪೊಟೆನ್ಶಿಯಲ್ ವೇರ್ ದೇ ಆರ್ ಏಬಲ್ ಟು ಎಕ್ಸಿಸ್ಟ್ ಥ್ರೂ ದೇರ್ IPO ಆರ್ ಮರ್ಜರ್ ಅಕ್ವಿಸಿಷನ್ ಅಂತಂದ್ರೆ ವೆಂಚರ್ ಕ್ಯಾಪಿಟಲ್ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮಾಡ್ತವೆ, ಇವರು ಹೈ ಪೊಟೆನ್ಶಿಯಲ್ ಇರ್ತಾರೆ. ಅವರು ಯಾವ ತರ ತಂತ್ರಗಳನ್ನ ಅಳವಡಿಸ್ಕೊಡ್ತಾರೆ ಅಂತಂದ್ರೆ ಅದರಿಂದ ಹೊರಗೆ ಬರ್ಬೋದು, ಅಥವಾ ಅದರಿಂದ ಅವರು ಇನ್ನೊಂದು ಜೊತೆಯಲ್ಲಿ ಮರ್ಜರು ಮತ್ತೆ ಅಕ್ವಿಷನ್ ಆಗೋ ರೀತಿಯಲ್ಲಿ ಅವರು ಪೊಟೆನ್ಶಿಯಲ್ ಇರ್ತಾರೆ. ಮತ್ತೆ ಅಂದ್ರೆ ನೋಡ್ರಿ, ಇನ್ನೊಂದ್ಸಲ ಅರ್ಥ ಮಾಡಿಸ್ತೀನಿ. ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ ಇನ್ ಕಂಪನೀಸ್ ವಿತ್ ಹೈ ಪೊಟೆನ್ಶಿಯಲ್ ವೇ ದೇ ಆರ್ ಏಬಲ್ ಟು ಎಕ್ಸಿಸ್ಟ್ ಥ್ರೂ ಆನ್ IPO ಆರ್ ಮರ್ಜರ್ ಅಕ್ವಿಷನ್ ಅಂತಂದ್ರೆ ಈ ವೆಂಚರ್ ಕ್ಯಾಪಿಟಲ್ ಇರುವಂತವ್ರು ಅವ್ರು ಯಾವ ರೀತಿಯಾಗಿ ಯಾವ ತರ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡ್ತಾರೆ ಅಂತಂದ್ರೆ ಆ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದಾಗ ಹೊರಗೆ ಬರುವಂತ ಅವಕಾಶ ಇರಬೇಕು. ಯಾವ ರೀತಿಯಲ್ಲಿ, ಮರ್ಜರು ಅಥವಾ ಅಕ್ವಿಷನ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ಅಲ್ಲಿ ಇನ್ನೊಂದು ಅಂಶ ಇದೆ. ಆ ಅಂಶ ಏನಪ್ಪಾ ಅಂತಂದ್ರೆ ದೇರ್ ಪ್ರೈಮರಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಮ್ಸ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಆಲ್ದೋ ದೇ ಆಲ್ಸೋ ರಿಸೀವ್ ಸಮ್ ರಿಟರ್ನ್ ಥ್ರೂ ಡಿವಿಡೆಂಡ್ ಅಂತಂದ್ರೆ ಅವ್ರು ಕೇವಲ ಆ ಲಾಭ ಏನು ಗಳಿಸ್ತದೆ ಅದಕ್ಕಿಂತ ಹೆಚ್ಚಾಗಿ ಅವರು ಲಾಭಾಂಶದಲ್ಲೂ ಕೂಡ ಆ ಸಂಸ್ಥೆ ಏನು ಥ್ರೂ ಲಾಭಾಂಶ ಇರುತ್ತೆ ಅದರಿಂದನೂ ಕೂಡ ಅವರು ಗಳಿಸ್ತಾರೆ, ಏನೋ ಹಣವನ್ನ ಗಳಿಸ್ತಾರೆ ಅಂತ ಹೇಳಿ ತಿಳಿಸ್ತದೆ. ಅಂದ್ರೆ ಆ ರೀತಿಯಲ್ಲಿ ಅದು ತನ್ನ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ. ಇದು ಬಹಳ ಮುಖ್ಯ. ಇದು ಇಷ್ಟೊತ್ತೆಲ್ಲ ಹೇಳಿದ್ವಿ. ಸರ್ಕಾರ ನಿಯಂತ್ರಣ ಮಾಡುತ್ತೆ, ಖಾಸಗಿ ನಿಯಂತ್ರಣ ಮಾಡುತ್ತೆ, ಆಮೇಲೆ ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುತ್ತೆ, ವಿದೇಶದ ವ್ಯಾಪಾರ ಸಂಸ್ಥೆಗಳು ಕೂಡ ನಿಯಂತ್ರಣ ಮಾಡುತ್ತೆ, ಒಂದಷ್ಟು ಹಣಕಾಸು ಸಂಸ್ಥೆಗಳು ಯಾವುದಕ್ಕೆ ಪೂರಕವಾಗಿ, ಸಾಹಸ ಬಂಡವಾಳದ ಸಂಸ್ಥೆಗಳ ಪೂರಕವಾಗಿ. ಆದ್ರೆ ಪ್ರೆಸೆಂಟ್ ಸ್ಕಿನಾರಿಯೋ, ಭಾರತದಲ್ಲಿ ಸಾಹಸ ಬಂಡವಾಳದ ಪ್ರಚಲಿತದ ಯಾವ ರೀತಿಯಲ್ಲಿ ಇದೆ ಅಂತ ನೋಡ್ರಿ. ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಇನ್ ಇಂಡಿಯಾ ಈಸ್ ಓಪನ್ ಟು ಆಲ್ ಅಂದ್ರೆ ಎಲ್ಲರಿಗೂ ಓಪನ್ ಇದೆ ಅದು, ಜಸ್ಟ್ ಲೈಕ್ LPG, ಪ್ರೊವೈಡೆಡ್ they find a unique business idea with a growing market, an efficient management team, an innovative business model and home run potential ಅಂತಂದ್ರೆ ಭಾರತದಲ್ಲಿ ಈಗ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಇದು ಎಲ್ಲಾ ರೀತಿಯ ಮಾರುಕಟ್ಟೆಗಳಿಗೆ ಇದು ಓಪನ್ ಆಗಿದೆ. ಮತ್ತೆ ಎಲ್ಲಾ ರೀತಿಯ ಹೆಚ್ಚಾಗಿ ಉತ್ತಮವಾಗಿರುವಂತಹ ಒಂದು ಯುನೀಕ್ ಬಿಸಿನೆಸ್ ಐಡಿಯಾ ಹೊಂದಿರುವಂತಹ
ಹಾಗೆ ಅಭಿವೃದ್ಧಿ ಹೊಂದಿರುವಂತಹ ಮಾರುಕಟ್ಟೆ ಮತ್ತು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಟೀಮ್. ಅಂದ್ರೆ ಯಾರು ಈ ವೆಂಚರ್ ಕ್ಯಾಪಿಟಲ್ ಫಂಡ್ ಇದಲ್ಲ, ಇವ್ರು ಎಂತವ್ರನ್ನ ಫೈಂಡ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಬಿಸ್ನೆಸ್ ಐಡಿಯಾ ಇರುವಂತವ್ರನ್ನ, ಹಾಗೆ ಮಾರ್ಕೆಟ್ ಗ್ರೋ ಆಗ್ತಾ ಇರುವಂತವ್ರನ್ನ ಮಾರ್ಕೆಟ್ ನಲ್ಲಿ, ಹಾಗೆ ಅತ್ಯುತ್ತಮವಾಗಿ ಇರುವಂತಹ ಮ್ಯಾನೇಜ್ಮೆಂಟ್ ಟೀಮ್ ಅಲ್ವಾ, ಅಲ್ಲೇನೋ ಒಂದು ಟೀಮ್ ಇದೆ, ಮತ್ತೆ ಇನ್ನೋವೇಟಿವ್ ಇಂಥವ್ರನ್ನ ಅದು ಫೈಂಡ್ ಔಟ್ ಮಾಡುತ್ತೆ. ಮತ್ತೆ ಇಲ್ಲಿ ನೋಡ್ರಿ, ದ ಸಕ್ಸಸ್ ಆಫ್ ಫ್ಲಿಪ್ಕಾರ್ಟ್, ಇಂಡಿಯಾದಲ್ಲಿ ಈಗ ಫ್ಲಿಪ್ಕಾರ್ಟ್ ಇದೆ, ದ ಸಕ್ಸಸ್ ಆಫ್ ಫ್ಲಿಪ್ಕಾರ್ಟ್ ಇಸ್ ನೋ ಮೋರ್ ನ್ಯೂ ಸ್ಟೋರಿ, ಅದೇನು ಹೊಸ ಸ್ಟೋರಿ ಅಲ್ಲ. ಯಾಕಂದ್ರೆ ಈಸ್ ಲಾರ್ಜ್ಲಿ ಬಿಕಾಸ್ ಆಫ್ ವೆಂಚರ್ ಕ್ಯಾಪಿಟಲ್ ದಟ್ ದ ಫರ್ಮ್ ಹ್ಯಾಸ್ ಮ್ಯಾನೇಜ್ಡ್ ಟು ರೈಸ್ ಫೈನಾನ್ಸ್. ಇನ್ ಲೆಸ್ ದ್ಯಾನ್ 7 years ದ ಫರ್ಮ್ ಹ್ಯಾಸ್ ಅರ್ನ್ಡ್ ರೆವಿನ್ಯೂ ಓವರ್ 1 billion. ನೋಡ್ರಿ, ಇದು ಕೂಡ ಸಾಹಸ ಬಂಡವಾಳನೇ. ಫ್ಲಿಪ್ಕಾರ್ಟ್ ನಾವೇನು ಆನ್ಲೈನ್ ಮನೆಗಳಿಗೆ ವಸ್ತುಗಳ ತರಿಸುವಂಥದ್ದೆಲ್ಲ ಮಾಡ್ತೀವಲ್ಲ, ಪ್ಲಾಟ್ಫಾರ್ಮ್ಸ್ ಇವೆಲ್ಲ, ಇಲ್ಲ ನೋಡ್ರಿ ಇದೇನಂದ್ರೆ ಇಸ್ ನೋ ಮೋರ್ ನ್ಯೂ ಸ್ಟೋರಿ. ಯಾಕಂದ್ರೆ ಇಸ್ ಲಾರ್ಜ್ಲಿ ಬಿಕಾಸ್ ಆಫ್ ವೆಂಚರ್ ಕ್ಯಾಪಿಟಲ್. ವೆಂಚರ್ ಕ್ಯಾಪಿಟಲ್ ಇಂದಾನೇ ಇದು ಒಂದು ಅಭಿವೃದ್ಧಿ ಹೊಂದಿರುವಂತದ್ದು ಒಂದು ಉದಾಹರಣೆ. ಇದು ನಮ್ಮ ಭಾರತದಲ್ಲಿ ಉದಾಹರಣೆ ಆಗಿರೋ ಒಂದು ಉದಾಹರಣೆ. ಇಲ್ಲಿ ಮತ್ತೊಂದು ಅಂಶ, ಇನ್ ವ್ಯೂ ಆಫ್ ಇನ್ಕ್ರೀಸಿಂಗ್ ಗ್ಲೋಬಲ್ ಇಂಟಿಗ್ರೇಷನ್, ಅಂದ್ರೆ ಜಾಗತಿಕ ಇಂಟಿಗ್ರೇಷನ್, ಮೊಬಿಲಿಟಿ, ಅಂದ್ರೆ ಬಂಡವಾಳದ ಕುರಿತಾಗಿ ಜಾಗತಿಕ ಇಂಟಿಗ್ರೇಷನ್ ಮತ್ತೆ ಮೊಬಿಲಿಟಿಗೋಸ್ಕರ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಇಂಡಿಯನ್ ವೆಂಚರ್ ಕ್ಯಾಪಿಟಲ್ ಫಂಡ್ as well as venture finance enterprises are able to have global exposure and investment opportunities. ನೋಡ್ರಿ, ನಾವು ಜಾಗತಿಕ ಮಟ್ಟದಲ್ಲಿರುವಂತಹ ಏಕೀಕರಣ, ಇಂಟಿಗ್ರೇಷನ್ ಮತ್ತೆ ಮೊಬಿಲಿಟಿ ಯಾವುದಕ್ಕೆ ಉದ್ದೇಶವಾಗಿ ಅಂತಂದ್ರೆ ಬಂಡವಾಳದ ಪೂರ್ವಕವಾಗಿ ಹೇಳೋದಾದ್ರೆ ಇಟ್ ಇಸ್ ಇಂಪಾರ್ಟೆಂಟ್, ಇದು ಮುಖ್ಯ. ಯಾವ್ದಪ್ಪ ಅಂತಂದ್ರೆ ಇಂಡಿಯನ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ as well as ವೆಂಚರ್ ಫೈನಾನ್ಸ್. ಏನಕ್ಕೆ? ಎಂಟರ್ಪ್ರೈಸಸ್ ಆರ್ ಏಬಲ್ ಟು ಹ್ಯಾವ್ ಗ್ಲೋಬಲ್ ಎಕ್ಸ್ಪೋಜರ್ ಅಂಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಭಾರತದಲ್ಲಿ ಏನು ಆ ಸಂಸ್ಥೆಗಳಿದಾವಲ್ಲ, ಓಕೆ, ಗ್ಲೋಬಲ್ ಎಕ್ಸ್ಪೋಜರ್ ಮತ್ತು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಏಬಲ್ ಟು ಹ್ಯಾವ್, ಅದಕ್ಕೆ ಅವಕಾಶಗಳಿದಾವೆ ಮತ್ತು ಸಾಕಷ್ಟು ವರ್ಕ್ ಮಾಡ್ಬೋದು ಇಲ್ಲಿ. ವೆಂಚರ್ ಕ್ಯಾಪಿಟಲ್ ಈ ಉದ್ಯಮ ಈ ಸದ್ಯಕ್ಕೆ ಬೆಳೀತಾರಂತ ಇವನೇ. ಈಗ ಫಿಲಮ್ಗಳು ನಿರ್ಮಾಣ ಮಾಡ್ತಾರೆ, ಅದು ವೆಂಚರ್ ಕ್ಯಾಪಿಟಲ್ನೇ. ಕೆಲವು ಸಲ ಫಿಲಮ್ ಸೋದ್ಬಿಟ್ರೆ ಏನಾಯ್ತು, ಫಿಲಮ್ ಹೋದ್ರೆ ಹೋಯ್ತು. ಹಾಗೆ ವ್ಯಾಪಾರ ಸಂಸ್ಥೆಗಳು ಕೂಡ ಅಷ್ಟೇ. ಈಗಾಗಲೇ ಗ್ಲೋಬಲ್ ವಿಲೇಜ್ ಅಂತ ಕರೀತಾರೆ, ಇಡೀ ಪ್ರಪಂಚವನ್ನು ಏನಂತ ಕರೀತಾರೆ, ವಿಲೇಜ್. ಮೊದಲೆಲ್ಲ ಒಂದೂರಿಂದ ಇನ್ನೊಂದೂರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಎಷ್ಟೋ ಸಮಯಗಳು ಬೇಡ್ತೈತಿ. ಈಗ ಏನಿಲ್ಲ, ಒಂದು ಫೋನ್ ಕಾಲು, ವಿಡಿಯೋ ಕಾಲ್ ಎಲ್ಲ ಆಗ್ಬಿಡತ್ತೆ. ಇಂಥ ಸಂದರ್ಭದಲ್ಲಿ ನಾವು ಜನಗಳನ್ನ ಸೆಳೆಯೋಕ್ಕೋಸ್ಕರ ಆಲ್ರೆಡಿ ಅಭಿವೃದ್ಧಿ ಹೊಂದಿರಂತ ಏನು ಸಂಸ್ಥೆಗಳಿದ್ದಾವೆ, ಇಲ್ಲಿ ಹೂಡಿಕೆ ಮಾಡಿ ಅದು ದುಡ್ಡು ಬರುತ್ತೋ ಅನ್ನೋ ಗ್ಯಾರಂಟಿನೂ ಇಲ್ಲ. ಅದು ಧೈರ್ಯ ಮಾಡಿ ಹಾಕ್ತಾರಲ್ಲ, ಅದು ನಿಜವಾಗ್ಲೂ ಅಪ್ರಿಷಿಯಬಲ್. ಇದ್ರಿಂದ ಏನಾಗ್ತಾವ ಅಂತಂದ್ರೆ ಹೊಸ ಉದ್ಯಮಿಗಳು, ಹೊಸ ತಂತ್ರಜ್ಞಾನಗಳು ಅಭಿವೃದ್ಧಿ ಆಗ್ಲಿಕ್ಕೆ ವೆಂಚರ್ ಕ್ಯಾಪಿಟಲ್ ಬಹಳನೇ ಮುಖ್ಯ ಅನಿಸ್ಕೊಳ್ತದೆ. ಸರಿನಾ? ಕಡೆಯದಾಗಿ ಇದಕ್ಕೆ ಭಾರತದಲ್ಲಿ ಏನು ನಮ್ಮ ಸಾಹಸ ಬಂಡವಾಳ ಇದೆ, ಇದರ ಕುರಿತಾಗಿ ಒಂದು ಉಪಸಂಹಾರವನ್ನ ಹೇಳೋದಾದ್ರೆ, ದ ಇನ್ವೆಸ್ಟರ್ಸ್ ಆಫರಿಂಗ್ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಇನ್ ಇಂಡಿಯಾ ಆರ್ ಮೇನ್ಲಿ ಟಾರ್ಗೆಟಿಂಗ್ ಸೆಕ್ಟರ್ ಲೈಕ್. ನೋಡ್ರಿ, ಭಾರತದಲ್ಲಿ ಏನು ಸಾಹಸ ಬಂಡವಾಳ ನಿಧಿ ಇದೆ, ಇದನ್ನ ಹೂಡಿಕೆ ಮಾಡೋಂಥವ್ರು ಯಾವ ಕ್ಷೇತ್ರವನ್ನ ಅವರು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಟೆಕ್ನಾಲಜಿ ಅಂತಂದ್ರೆ ತಂತ್ರಜ್ಞಾನ, ಸಾಫ್ಟ್ವೇರ್ ಎಂಟರ್ಪ್ರೈಸಸ್, ಕನ್ಸ್ಯೂಮರ್ ಓರಿಯೆಂಟೆಡ್ ಅಂದ್ರೆ ಗ್ರಾಹಕರ ಕುರಿತಾಗಿರುವಂತಹ, ಆನ್ಲೈನ್ ರಿಟೇಲ್, ಹೆಲ್ತ್ ಕೇರ್, ಎನರ್ಜಿ, ಅಡ್ವರ್ಟೈಸಿಂಗ್, ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಪ್ರೈವೇಟ್ ಇಕ್ವಿಟಿ. ಅಂದ್ರೆ ಏನು ಈ ಸಾಹಸ ಬಂಡವಾಳ ಹಣಕಾಸು ನಿಧಿ ಸಂಸ್ಥೆಗಳಿದಾವಲ್ಲ, ಇವು ಆರೋಗ್ಯ ಕ್ಷೇತ್ರ, ತಂತ್ರಜ್ಞಾನ ಹಾಗೆ ಗ್ರಾಹಕ ಕುರಿತಾಗಿ ಮತ್ತೆ ಅಡ್ವರ್ಟೈಸ್ಮೆಂಟ್, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅವರು ಹೂಡಿಕೆ ಮಾಡಕ್ಕೆ ಬಹಳ ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಟಾರ್ಗೆಟ್ ಮಾಡ್ತಾರೆ. ಇಲ್ಲೆಲ್ಲ ಹಾಕಿದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಹೈ, ಯಾವತ್ತು ಹೈ ಇದ್ದೇ ಇರುತ್ತೆ, ಮತ್ತೆ ರಿಸ್ಕು ಕೂಡ ಹಂಗೆ ಜಾಸ್ತಿ ಇದೆ ಇಲ್ಲಿ. ಸೊ ಹಾಗಾಗಿ ಭಾರತದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುವಂಥದ್ದು ಬಹಳ ಇದೆ. ಸೊ ಒಟ್ಟಾರೆ ಹೇಳೋದಾದ್ರೆ ಭಾರತದಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗೋದು ಸಿಕ್ಕಾಪಟ್ಟೆ ಇದೆ, ಯಾವುದು ವೆಂಚರ್ ಕ್ಯಾಪಿಟಲ್. ಸೊ ಹಾಗಾಗಿ ಇನ್ನೂ ಒಂದಷ್ಟು ಇದಕ್ಕೆ
ಒಂದಷ್ಟು ಏನು ಎಕನಾಮಿಕಲ್ ಬ್ಯಾರಿಯರ್ಸ್ಗಳು ಏನಿದಾವೆ, ಟೆಕ್ನಿಕಲ್ ಬ್ಯಾರಿಯರ್ಸ್ ಇದಾವೆ, ಅದನ್ನು ಸರ್ಕಾರ ಸ್ವಲ್ಪ ಹೊರಗೆ ತೆಗೆದಿಟ್ರೆ ಮತ್ತೆ ಟ್ರೈನಿಂಗ್ಗಳನ್ನ ಕೊಟ್ಟು ವೆಂಚರ್ ಕ್ಯಾಪಿಟಲ್ ಎಂಟರ್ಪ್ರೈಸ್ನ ಬರೋದ್ರ ಟ್ರೈನಿಂಗ್ ಎಲ್ಲ ಕೊಟ್ಟು ನಾವೇನು ಫಂಡ್ನ ಖರ್ಚು ಮಾಡಿಕೊಂಡ್ರೆ ಖಂಡಿತ ವ್ಯಾಪಾರ ಸಂಸ್ಥೆಗಳು ಸ್ವಲ್ಪ ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ವಿಷಯನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.